ಇವತ್ತು ನಮಸ್ಕಾರ ಎಲ್ಲರಿಗೆ. ಇವತ್ತು ಜೈ ಕನ್ನಡ ಸೇನೆ ವತಿಯಿಂದ ಇವತ್ತೇನಪ್ಪ ಅಂದ್ರೆ ಬಿಳೋರ ಗ್ರಾಮದಲ್ಲಿ ಅಲ್ಲಿ ಸಫಾ ಕರ್ಮಚಾರಿಗಳಿಲ್ಲ. ಯಾಕಂದ್ರೆ ಅಲ್ಲಿ ಲಗ್ಮಣ ಅಂತ ಸಫಾ ಕರ್ಮಚಾರಿಗಳ ಮತ್ತು DM ಅಲ್ಲಿ ನಾವು ಹೋಗಿ ಪರಿಶೀಲನೆ ಮಾಡಿದ್ರು ಅಲ್ಲಿ ಸಫಾ ಕರ್ಮಚಾರಿಗಳಿರಲ್ಲ. ಯಾಕಂದ್ರೆ ಇರೋದು ಅಲ್ಲಿ ಇಬ್ಬರೇ ಸಫಾ ಕರ್ಮಚಾರಿದವರು. ಅಲ್ಲಿ 6 ಜನ ಅಂತ ತೋರಿಸ್ಯಾರ. 6 ಜನ ತೋರಿಸಿ ಇವೆಲ್ಲ ಸರ್ಟಿಫಿಕೇಟ್ಗಳು ಬಿ ಬೋಕಸ್ ಸರ್ಟಿಫಿಕೇಟ್ಗಳು ಹಚ್ಚಾರ. ಇವೆಲ್ಲ ಸೌಕರ್ ಮಂದಿ, ಬಡವರು ಯಾರೂ ಇಲ್ಲ ಅಲ್ಲಿ ಇಂಥವ್ರಿಗೆ. ಇಲ್ಲಿ ಇವರು ಲಗ್ಮಣ ಅವರು ಮಾಡಿಕೊಟ್ರ ಮಾಡಿಕೇಸಿ ಭೂ ಹಿಡಿತಾನಂತದ. ಅದು ಜಮೀನು ಇರ್ತದ, 2 ಎಕರೆ ಮಾಡೋದಿರ್ತದ. ಅದು ಯಾರಿಗೆ ಸಫಾ ಕರ್ಮಚಾರಿದವ್ರಿಗೆ ಮಾಡ್ಬೇಕಂತದ. ಇವ್ರು ಎಲ್ಲ ಸೌಕರ್ಯ ಮಂದಿಗೆ ಅಂಥವ್ರಿಗೆ ಇಂಥವ್ರಿಗೆ ಮಾಡಿಕೇಸಿ ಈಗ ರಿಜಿಸ್ಟ್ರೇಷನ್ ಮಾಡ್ಯಾರ. ನಿನ್ನೆ ಒಂದು 2-3 ದಿವಸ ರಿಜಿಸ್ಟ್ರೇಷನ್ ಮಾಡ್ಯಾರ. ರಿಜಿಸ್ಟ್ರೇಷನ್ ಮಾಡಿ ರದ್ದಾಗ್ಬೇಕು ರಿಜಿಸ್ಟ್ರೇಷನ್ ಬಿ. ಮತ್ತದು ಕೂಡಲೇ ತಡೆ ಹಿಡಬೇಕು. ಮತ್ತದು ಕೂಡಲೇ ಏನದಂದ್ರೆ ಅದು ದುಡ್ಡು ಏನದಲ್ಲ, ದುಡ್ಡು ಬರೋದ್ವಿ ಅದು ಬಿ ತಡೆ ಹಿಡಬೇಕು. ಅದು ಕೂಡಲೇ ಮ್ಯಾಗ ಲಗ್ಮಣ ಮ್ಯಾಗ ಕೂಡಲೇ ಕ್ರಮ ತಗೋಬೇಕು. ಅವ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಮತ್ತು ಜಿಲ್ಲಾಡಳಿತ ಅವ್ರು ಏನು DC ಅವರು ಅವ್ರ ಮ್ಯಾಗ ಕೂಡಲೇ ತನಿಖೆ ಆಗಬೇಕು. ತನಿಖೆಯಲ್ಲಿದ್ದು ಅವನಿಗೆ ಕೂಡಲೇ ಕ್ರಮ ತಗೋಬೇಕಂತ ಒಂದು ಬೇಡಿಕೆ ಅದ. ಮತ್ತು ಒಂದು 2 ದಿವಸದಿಂದ ನಾ ಒಂದು ಮೀಡಿಯಾ ಮುಖಾಂತರ ಬಂದಿದ್ದೇನೆ. ಮೀಡಿಯಾ ಮುಖಾಂತರ ಬಂದಾಗ ನಮ್ಮ ಇವರು ಲಗ್ಮಣ ಅವರು ಒಂದು ಸಫಾ ಕರ್ಮಚಾರಿದಾಗ ನಮಗೆ ಎಷ್ಟು ಜನಕ್ಕೆ ಬರಲ್ಲ. ಅದು ಬಂದ್ರೆ ಬಿ ಈಗ ಆಲ್ರೆಡಿ ಮಾಡಿ ಮತ್ತು ನಿಗಮದಾಗ ಅಂಬೇಡ್ಕರ್ ನಿಗಮದಾಗ ಬಂದದು. ನಿಗಮದಾಗ ಆಫೀಸ್ ಅದ, ಅಲ್ಲಿ ಸಫಾ ಕರ್ಮಚಾರಿ ಇದೆ ಆಫೀಸ್ ಅದ. ಅದ್ರೊಳಗ ಇದ್ದದ್ದು ಬಿ ಆಲ್ರೆಡಿ ಇಲ್ಲಿ ಬ್ಯಾಂಕಿಗೆ ಬಂದ ಪಾರಂದ ಎಲ್ಲ ಅಲ್ಲೂ ಅಪ್ಲಿಕೇಶನ್ ಹಾಕ್ಯಾರ. ಅವ್ರ ಮನೆಯಂದ್ ಬಿ ಲೋನ್ ಬಿ ಆಗ್ಯದ. ಆಲ್ರೆಡಿ ಲೋನ್ ಆದ್ರೆ ಬಿ ಇವ್ರು ದುಡ್ಡು ತಗೊಂಡು ವಿಡಿಯೋ ಸಹ ನಾನು ಮೊನ್ನೆ ಮಾಧ್ಯಮ ಮುಖಾಂತರ ಬಂದ್ ಕೇಸಿ ಮತ್ತು ಪ್ರೆಸ್ ಮೀಟ್ ಬಿ ಮಾಡಿನ. ಪ್ರೆಸ್ ಮೀಟ್ ಮಾಡಿದ್ರೆ ಬಿ ಲಗ್ಮಣ ಏನಂತಾನ ಇವತ್ತು ಹೋಗಿ ಆಫೀಸ್ದಾಗ ಭೇಟಿ ಆದ್ರೆ ಬಿ ಅದು ನಮ್ ತಪ್ಪಲ್ರಿ ಅಂತಾನ. ತಪ್ಪ ಅಂದ್ರೆ ಬಿ ದುಡ್ಡು ಹೆಂಗ್ ತಂದ್ರಿ? ಜನರ ಬಲ್ಲಿ ಹೆಂಗ್ ದುಡ್ಡು ತಂದ್ರಿ? ಕಡು ಬರೋ ಜನರಲ್ಲ. ಪ್ರೂಫ್ ನಂಬಲ್ಲಿ ವಿಡಿಯೋದ ರೊಕ್ಕ ತಂದ್ರು ಪ್ರೂಫ್ ಅದ. ಫೋನ್ ಪೇ ಮಾಡಿದ್ವಿ ದುಡ್ಡು ಅದ ನಂಬಲ್ಲಿ. ಫೋನ್ ಪೇ ಏನ ಲಗ್ಮಣ ಮಾಡಿದ್ದು ಅದು ಫೋನ್ ಪೇ ಅದ. ಮತ್ತೆ ಯಾರ ಚನ್ನಬಸನ ಅವನಿಗೆ ಮಾಡಿದ್ದು ಫೋನ್ ಪೇ ಅದ. ಮತ್ತು ಅವ್ರು ಇಬ್ಬರದು ವಿಡಿಯೋ ಸಾಕನ ಮೊನ್ನೆ ಮಾಧ್ಯಮ ಮುಖಾಂತರ ಮಾಡಿ ಮೊನ್ನೆ ಪ್ರೆಸ್ ಮೀಟ್ ಮಾಡೀನಿ. ಇವತ್ತೇನದ ಅಲ್ಲಿ ಬೆಳೋರ ಗ್ರಾಮದಾಗ ಮತ್ತ ಸಫಾ ಕರ್ಮಚಾರಿ ಅಲ್ಲಿ 2 ಜನರ ಅಲ್ಲಿ 6 ಜನ ಅಂತ ತೋರಿಸಿ ಸರ್ಟಿಫಿಕೇಟ್ ನಕಲಿ ಸರ್ಟಿಫಿಕೇಟ್ ಹಚ್ಕೇಸಿ ಲಗ್ಮಣ ದಾಖಲೆ ಹಚ್ಕೇಸಿ ಭೂ ಹಿಡಿತಾರಂತ ಜಮೀನ್ ಅದ. ಬರೀ 2 ಎಕರೆ ಗರೀಬ್ ಬೆದರಿಯವ್ರಿಗೆ ಸಫಾ ಕರ್ಮಚಾರಿ ಕೊಟ್ಟಿ ಅವ್ರು ಪರಿಶೀಲನೆ ಮಾಡಿ ಕೊಡ್ಬೇಕಂತದ. ಇವ್ರು ಏನ್ ಮಾಡ್ಯಾರ? ರಿಜಿಸ್ಟ್ರೇಷನ್ ಮಾಡ್ಯಾರ. 3 ದಿವಸ ಹಿಂದೆ ರಿಜಿಸ್ಟ್ರೇಷನ್ ಮಾಡ್ಯಾರ. ಅದು ಕೂಡಲೇ ರದ್ದಾಗಬೇಕು. ಅದು ಕೂಡಲೇ ತಡೆ ಹಿಡಿಬೇಕು. ಲೋಕಾಯುಕ್ತ ತನಿಖೆ ಮಾಡ್ಬೇಕು. ಅಂದ್ಮ್ಯಾಗ ಅವನು ಏನದ ಬಡವರು ಜನ ದುಡ್ಡು ತಗೊಂಡಿಸಿ ಬಿಲ್ಡಿಂಗ್ ಕಟ್ಟ್ಯಾನ. ಕೋಟ್ಯಾಂತರ ಬಿಲ್ಡಿಂಗ್ ಕಟ್ಟಿ ಅವ್ನು ಲೂಟಿ ಮಾಡ್ಯಾನ. ಅವ್ನು ಕೂಡಲೇ ಲೋಕಾಯುಕ್ತ ತನಿಖೆ ಆಗ್ಬೇಕು. ಮತ್ತು ನಾನು ಬೆಂಗಳೂರು ಹೋಗ್ಲತ್ತೀನಿ. ನಾಳೆ ನಾಡ್ದು ಹೋಗಿ ಲಗ್ಮಣ ಮ್ಯಾಗ ಚನ್ನ ಬಸ್ ಮ್ಯಾಗ ಕೊಳ್ಳತ್ತೀನಿ. ಈ ಪೂರ ದಾಖಲೆ ಅವ ನಂಬಲ್ಲಿ. ಯಾವಾಗ ಅಂತಾರ ಈಗ ಮೊನ್ನೆ ಒಂದು ಕೊಟ್ಟಿನಿ. ಇದು 2ನೇ ದಾಖಲೆ. ಇದು ಮೊನ್ನೆ ಒಂದು ಘಟನೆ ಆಗಿದ್ದು. ಅದೆಲ್ಲ ಪ್ರೂಫ್ ಅದ, ಎಲ್ಲ ಅದ. ಅದು ಭೀ ಕೊಟ್ಟಿನಿ. ಎಲ್ಲ ಪ್ರೂಫ್ ಆಗಿ ತನಿಖೆ ಮಾಡ್ರಿ ಅಂತ ಕೇಸಿ ಹೇಳಿದೀನಿ. ಮತ್ತೆ ಇವತ್ತು ಬಂದಿನಿ. ಮತ್ತೆ ಮಾಧ್ಯಮ ಮುಖಾಂತರ ಯಾವ್ದಾರು ಬಂದ್ ಕೇಸಿ ಮತ್ತೆ ಇದು ಈಗೇನ ಸಫಾ ಕರ್ಮಚಾರಿ ಏನು ಬೆಳವರ ಗ್ರಾಮದಾಗ ಅದಲ್ಲ ನಕಲಿ ದಾಖಲೆಗಳು ಸೃಷ್ಟಿ ಮಾಡ್ಯಾರ. ಸೃಷ್ಟಿ ಮಾಡಿಕೇಸಿ ಇವರು ಯಾರು ಸಫಾ ಕರ್ಮಚಾರಿದ್ರು ಅಲ್ಲ. ಊರಲ್ಲ ಲಗ್ಮಣ ಮ್ಯಾಗ ಕ್ರಮ ತಗೋಬೇಕು. ಮತ್ತು ಇಮ್ಯುನಿಟಿ ಏನು DC ಅವ್ರು ಏನದ ಅವ್ರದಾಗೆ ತನಿಖೆ ಆಗ್ಬೇಕು. DC ಅವ್ರು ಏನು DC ಅವ್ರಲ್ಲ ಅವ್ರಿಗೆ ತನಿಖೆ ಏನು ಕೂಡಿಸ್ಬೇಕು. ಅವ್ರಿಗೆ ನಾನು ಕರೀರಿ ಎದ್ರ ಈ ಲಗ್ಮಣ ಕರೀಲಿ ಮತ್ತು DC ಅವ್ರಿಗೆ ಕೊಡ್ರಿ. ನಾ ಎಲ್ಲ ದಾಖಲೆ ನನ್ ಬಲವ ಕೂಡಲೇ ದಾಖಲೆ ಸಬ್ಮಿಟ್ ಮಾಡ್ತೀನಿ. ನೀವು ಮೀಟಿಂಗ್ ಕರೀರಿ DC ಅವರ DC ಮೇಡಮ್ ಅವರ ಕರೆದ ಕೇಳಿ ಅವ್ರ ಮ್ಯಾಗ ತನಿಖೆ ಮಾಡ್ರಿ. ಮತ್ತು ಲೋಕಾಯುಕ್ತಕ್ಕೆ ನಾನು ದೂರ ಕೊಡತ್ತೀನಿ. ಅದು ಕೂಡಲೇ ಅವ್ರನ್ನ ಲಗ್ಮಣ ಮ್ಯಾಗ ಕೂಡಲೇ ಕ್ರಮ ತಗೋಬೇಕು. ತಗೊಲಿಲ್ಲ ಅಂದ್ರೆ ನಾವು 1 ವಾರದಾಗ ಬೆಂಗಳೂರು ಕೊಟ್ಟಿಸಿ ಅಲ್ಲಿ ಸೆಕ್ರೆಟರಿಗೆ ಕೊಳ್ಳಾಕತ್ತೀನಿ. ನಾನು ಅಲ್ಲಿ ಹೋಗ್ಲತ್ತೀನಿ. ಅದು ಕೂಡಲೇ ಇದು ಒಂದೇ ಆರೋಪ, ದುನಿಯಾದ ಆರೋಪ ಅದ. ಒಂದು ಈ ಕೂಡಲೇ ಮ್ಯಾಗ ಕಠಿಣ ಕ್ರಮ ತಗೊಂಡು ಅದು ಕಡು ಬಡೋ ಜನರಿಗೆ ಮತ್ತು ST ಜನದವರಿಗೆ ಇವರು ಮೋಸ ಮಾಡ್ತಾರ. ಇವರು ಕೂಡಲೇ ಲಗ್ಮಣ ಮ್ಯಾಗ ಕ್ರಮ ತಗೋಬೇಕಂತ ನನ್ನ ಬೇಡಿಕೆ ಅದ. ಮತ್ತೆ ಇದಕ್ಕೆ ಕಾರಣ ಇದ್ರೊಳಗೆ ಕ್ರಮ ತಗೊಳ್ಳಿ ಅಂದ್ರೆ ಇದಕ್ಕೆ ಹೊಣೆಗಾರ ಜಿಲ್ಲಾಧಿಕಾರಿಗಳೇ ಇದಕ್ಕೆ ಹೊಣೆಗಾರ ಆಗ್ತಾರ. ಇದು ಕೂಡಲೇ ಮ್ಯಾಗ ಕಠಿಣ ಕ್ರಮ ತಗೋಬೇಕು ಕೂಡಲೇ. ಯಾಕಂದ್ರೆ ಇಂಪ್ಲಿಟಿ ಯಾಕಂದ್ರೆ ಇದು 2 ದಿವಸ ಆಗಲ್ಲ. ಈ ಮುಂದಿನ ದಿನಗಳಲ್ಲಿ ಆಗ್ಲಿಲ್ಲ ಅಂದ್ರೆ ನಾನು ಸಫಾ ಕರ್ಮಚಾರಿ ಎದುರುಗಡೆಗೆ ಧರಣಿ ಹಾಕ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ದತ್ತು ಬಾಸ್ಕಿ, ಜೈ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ.